ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಮುಂದುವರಿದ ಭಾಗವನ್ನು ನೋಡೋಣ. ಮನೆಯಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ತು ಭೂಮಿನ ಕರ್ಕೊಂಡು ಬಂದು ಅವಳು ಸ್ನಾನ ಮಾಡಿ ಬಂದ್ಮೇಲೆ ಅವಳು ಕೂದಲೆಲ್ಲ ಚೆನ್ನಾಗಿ ಒರೆಸಿ ಅದನ್ನ ಸಾಂಬ್ರಾಣಿ ಹೊಗೆ ಕೊಟ್ಟು ಅವನಿಗೆ ಬಾಚಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಊಟ ಮಾಡಿಸ್ತಾನೆ. ಊಟ ಮಾಡ್ದೆ ಕೂತ್ಕೊಳ್ತಾಳೆ. ಊಟ ಮಾಡಿಸ್ತಾನೆ. ಪದೇ ಪದೇ ಅವಳಿಗೆ ನೆನಪಾಗ್ತಾನೆ ಇರ್ತದೆ ಆ ಕಹಿ ಘಟನೆ. ಅವಳು ಅಳ್ತಾ ಇದ್ರೆ ನಿನ್ ಕಣ್ಣಲ್ಲಿ ಒಂದು ಕಣ್ಣು ಬಿಂದು ಜಾರಿದ್ರು ಕೂಡ ನೀ ತಡೆಯೋ ಶಕ್ತಿ ಇಲ್ಲ ಭೂಮಿ. ನೀನ್ ಅಳಬೇಡ, ನಾನಿದ್ದೇನೆ. ಖಂಡಿತ ನಾನು ಅವ್ರನ್ನ ಯಾರು ನಿನ್ನನ್ನ ಈ ಕೂಪಕ್ಕೆ ತಳ್ಳಿದ್ರೋ, ಇಲ್ಲದ ಅಪವಾದ ಒರೆಸಿದಿರೋ ಅದನ್ನ ಕಂಡು ಹಿಡಿತೀನಿ. ನೀನ್ ಬೇಸರ ಮಾಡ್ಕೋಬೇಡ ಅಂತೇಳಿ ಸಾಂತ್ವನ ಹೇಳಿ ತಾನೇ ಕರ್ಕೊಂಡೋಗಿ ಹಾಸಿಗೆ ಮೇಲೆ ಮಲಗಿಸಿ ಒತ್ತಿಗೆ ಓದಿಸಿ ತಾನು ಅವಳ ಕಾಡಿ ಹಾಗೇನೆ ನಿದ್ರೆ ಜಾರ್ತಾನೆ. ಬೆಳಕರಿತಿದ್ದಾಗೇನೆ ಇಲ್ಲಿ ಸತ್ಯನ ಹಾಲಲ್ಲಿ ನಿಂತಿರ್ತಾರೆ. ಹಾಲಲ್ಲಿ ನಿಂತಿರ್ಬೇಕಾದ್ರೆ ಅಜ್ಜಿ ತನ್ನ ಪಾಡಿಗೆ ತಂದು ಕೂತಿರ್ತಾಳೆ. ಇತ್ತ ಸಂಗೀತ ಕಾಫಿ ತಗೊಂಡು ಹೋಗೋಣ ಅಂತ ಕಾಫಿ ತಗೊಂಡು ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ರಮಣ್ಣು ಯಾರಿಗಿದು ಸೇವೆ? ಸಂಗೀತ ಹೇಳ್ತಾಳೆ ಭೂಮಿಗೆ, ಇನ್ನು ನಿನಗ್ ಬುದ್ಧಿ ಬಂದಿಲ್ವಾ? ಆ ಪಾಪ ತೊಳಿಗೆ ತಗೊಂಡೋಗ ಮನೆ ಮೇಲೆ ಎಲ್ರಿಗೂ ಯಾಕೆ ಪಾಪ ಅಂಟಿಸ್ತೀಯ? ಯಾರಾದ್ರೂ ಅನಾಥ ಮಕ್ಕಳಿಗೋ ಅನಾಥರಿಗೋ ಸೇವೆ ಮಾಡು, ಪುಣ್ಯನಾರು ಬರ್ತದೆ. ನಮ್ಗೆ ಈಗ ಪಾಪದ ನೆರಳು ಸುತ್ಕೊಂಡ್ ಕಾಡ್ತಾ ಇದೆ, ಯಾಕಿಷ್ಟು ನಮ್ಗೆ ಹಿಂಸೆ ಕೊಡ್ತೀಯ ಅಂತ ಹೇಳಿ ತಗ್ದಿದ್ದು ತಳ್ಳಿಬಿಡ್ತಾರೆ ಕಾಫಿ ಲೋಟ ಬಿದ್ದು ಒಡೆದೋಗುತ್ತೆ. ಸಂಗೀತ ಅದಕ್ಕೆ ಹೇಳ್ತಾಳೆ, ಏನ್ರಿ ನೀವು ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ್ವಾ? ನನ್ ಮಗ ಹೇಳಿಲ್ವಾ ಸಾಬೀತ್ ಪಡಿಸ್ತೀನಿ, ಯಾರು ಈ ಕೆಲಸ ಮಾಡಿದ್ದಾರೆ, ನನ್ ಭೂಮಿನ ಯಾರು ಈ ಕುಪ್ಪಕ್ಕೆ ತಳ್ಳಿದ್ರು ಅನ್ನೋದನ್ನ ಸಾಬೀತ್ ಪಡಿಸ್ತೀನಿ ಅಂತ, ನಿರ್ದೋಷಿ ಅಂತ ಹೇಳಿ ಸಾಬೀತ್ ಪಡಿಸ್ತೀನಿ ಅಂತ ಹೇಳಿಲ್ವಾ? ರಮಣ್ ಹೇಳ್ತಾನೆ, ಅಲ್ಲಿವರೆಗೂ ಕೂಡ ತಾಳ್ಮೆ ತನಕೋ ಇನ್ನೂ ಕೂಡ ಸಾಬೀತ್ ಪಡಿಸಿಲ್ಲ ನಿನ್ ಮಗ, ಬೇಡ ಈ ಸೇವೆ ಅಂತ ಹೇಳ್ತಾರೆ. ಈ ಕಡೆ ಸತ್ಯಣ್ಣ ಅಜಿತ್ ಜೊತೆ ಹೇಳ್ತಾರೆ, ನೋಡು ಈಗ ಭೂಮಿ ಯಾಕೆಂದ್ರೆ ಹೆಣ್ಮಕ್ಳುಗಳು ಏನ್ ನೋಡ್ಬೇಕಾದ್ರೂ ಸಹಿಸ್ತಾರೆ, ಆದ್ರೆ ಅವರ ನಡತೆಗೆ ಏನಾದ್ರೂ ಕಿಂಚಿತ್ತು ಚ್ಯುತಿ ಬಂತು ಅಂದ್ರೆ ಸಹಿಸೋ ಶಕ್ತಿ ಇರೋದಿಲ್ಲ. ಜೋಪಾನ, ಈಗ ನೀನ್ ಅಲ್ದಲ್ಲ ಇನ್ಯಾರು ಇಲ್ಲ, ಅವಳಿಗೆ ಆಸರೆ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಸತ್ಯಣ್ಣ ಹೇಳಿದಾಗ ಅಜಿತ್ ಹೇಳ್ತಾನೆ, ನನ್ ಕೈಲಿ ಆದಷ್ಟು ನೋಡ್ಕೋತೀನಿ ಸತ್ಯಣ್ಣ. ಭೂಮಿ ಬಹಳ ಎಮೋಷನಲ್ಲು, ಬಹಳನೇ ಸೂಕ್ಷ್ಮ ಇದ್ದಾಳೆ, ನಾನು ಖಂಡಿತ ನೋಡ್ಕೊಳ್ತೀನಿ. ಸತ್ಯಣ್ಣ ಹೇಳ್ತಾರೆ, ಜೋಪಾನ ಈ ಸಮಯದಲ್ಲಿ ಏನಾದ್ರೂ ಅಹಿತಕರವಾದಂತ ಘಟನೆ ನಡೆದೀತು, ಹುಷಾರು ಅಂತ ಹೇಳ್ತಾರೆ. ಹಾಗಂದಾಗ ಒಳಕ್ ಬರ್ತಾರೆ ಇಬ್ರು ಕೂಡ. ಒಳಕ್ ಬಂದಾಗ ಭೂಮಿ ಅಂತ ಹೇಳಿ ಮುಟ್ಟಿ ಮಾತಾಡಿಸ್ತಾನೆ, ಸಾಹೇಬ್ರೆ ನನಗೆ ಬೆಳಕು ಕೂಡ ಕತ್ಲಾಗ್ ಕಾಣ್ತಾ ಇದೆ, ನನ್ಗೆ ಅದೇ ಘಟನೆ ಪದೇ ಪದೇ ನೆನಪಿಗೆ ಬರ್ತಾ ಇದೆ, ನನಗೆ ಯಾಕಾದ್ರೂ ಬದುಕಿದೀನೋ ಅಂತ ಅನಿಸ್ತಾ ಇದೆ, ಭಯ ಆಗ್ತಾ ಇದೆ ಅಂತೇಳಿ ಅವನು ಅಪ್ಕೊಂಡು ಅಳ್ತಾಳೆ. ಅತ್ತಾಗ ಅಜಿತನ್ ತಡೆಯಕ್ಕಾಗೋದಿಲ್ಲ, ಅವನ ಕಣ್ಣಲ್ಲೂ ಕೂಡ ಕಣ್ಣೀರ್ ಬಂದ್ಬಿಡುತ್ತೆ. ಅವನು ಕೂಡ ದುಃಖಿಸ್ತಾನೆ. ಸತ್ಯಣ್ಣ ಅವನ ಹೆಗ್ಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾರೆ. ಈ ಸಮಯದಲ್ಲಿ ನೀನ್ ಧೈರ್ಯ ಗೆಟ್ರೆ ಅವಳಿಗೆ ಸಮಾಧಾನ ಹೇಳೋರಿಲ್ಲ, ನೀನ್ ಧೈರ್ಯವಾಗಿ ನಿಂತ್ಕೋಬೇಕು ಅಂತ ಹೇಳಿ ಅಜಿತ್ ಹೇಳ್ತಾನೆ, ಯಾಕಂಗ್ ಅನ್ಕೊಳ್ತೀಯ ಭೂಮಿ? ನಾನು ಹೇಳಿಲ್ವಾ ನಿನ್ನ ನಿರ್ದೋಷಿ ಅಂತ ಹೇಳಿ ಸಾಬೀತ್ ಪಡಿಸ್ತೀನಿ ಅಂತ ಹೇಳಿ? ಭೂಮಿ ಹೇಳ್ತಾಳೆ, ಬೇಡ್ಕೊಂಡೆ ಸಾಹೇಬ್ರೆ, ನಾನು ಬೇಡ್ಕೊಂಡೆ, ನಾನು ಅಂತವಳಲ್ಲ, ನನ್ನ ಮೇಲೆ ಅಪರಾಧ ಹೊರಿಸ್ಬೇಡಿ ಅಂತೇಳಿ. ಆದ್ರೂ ನನ್ನನ್ನ ದಾರಿ ಬಿಟ್ಟು ಅದನ್ನ ಬೇಕಿದ್ರೆ ಸರಿ ಮಾಡ್ಕೋಬಹುದು, ಆದ್ರೆ ನಡ್ತೆಗೆಟ್ಟವಳು ಅಂತ ಪಟ್ಟ ಕಟ್ಬಿಟ್ರಲ್ಲ ಸಾಹೇಬ್ರೆ, ನಾನು ಹೆಂಗ್ ಬದುಕ್ಲಿ ಹೇಳಿ? ಅಜಿತ್ ಹೇಳ್ತಾನೆ, ಭೂಮಿ ಹೇಳ್ತಾ ಇಲ್ವಾ ಸಮಾಧಾನ ಮಾಡ್ಕೊ, ಯಾಕೆ ಹಿಂಗ್ ಇದ್ ಮಾಡ್ತೀನಿ? ನೋಡು, ನಿನ್ನ ನಡತೆಗೆ ಅಂಟಿರೋ ಈ ಕಪ್ಪು ಮಸಿನ ನಾನ್ ತೊಳ್ತೀನಿ, ಮಾತು ಕೊಡ್ತಾ ಇದ್ದೀನಿ, ಖಂಡಿತ ಈ ಮಸೀನ್ ತೊಳೆದು ನಿನ್ಗೆ ಬೆಳಕಿನ ಕರ್ಕ ಬರ್ತೀನಿ, ನೀನ್ ವರಿ ಮಾಡ್ಬೇಡ ಭೂಮಿ, ಧೈರ್ಯ ತನ್ಕೋ ಅಂತ ಹೇಳಿ ಮಂಡಿಗಾಲೂರಿ ಅವಳ ಹತ್ರ ಕೂತ್ಕೊಂಡು ಸಮಾಧಾನ ಮಾಡ್ತಾನೆ, ಸಾಂತ್ವನ ಹೇಳ್ತಾನೆ ಅಜಿತ್ತು. ಭೂಮಿ ಹಣೆ ಚಚ್ಕೊಳ್ತಾಳೆ, ಇಲ್ಲ ಸಾಹೇಬ್ರೆ ನನಗೆ ಬದುಕೋಕಾಗ್ತಾ ಇಲ್ಲ. ಹಾಗೆಲ್ಲ ನಮ್ಮಮ್ಮ ಅಪ್ಪನಿಗೋಸ್ಕರ ಬದುಕ್ಬೇಕು ಅನ್ಸೋದು, ನಮ್ಮಮ್ಮ ಜೈಲ್ಗೆ ಹೋದ್ಮೇಲೆ ನಮ್ಮಮ್ಮನ ಬಿಡ್ಸೋಕ್ಕೋಸ್ಕರ ಬದುಕ್ಬೇಕು ಅನ್ಸೋದು, ಆದ್ರೆ ಈಗ ನಾನು ಯಾರಿಗೋಸ್ಕರ ಬದುಕ್ಬೇಕು, ಯಾಕಾಗ್ ಬದುಕ್ಬೇಕು? ನಡ್ತೆಗೆಟ್ಟವಳನ್ನ ಪಟ್ಟ ಹೊತ್ಕೊಂಡು ನನಗೆ ಆಗ್ತಾ ಇಲ್ಲ, ನನಗೆ ಅದೇ ಘಟನೆ ನೆನಪಾಗ್ತಾ ಇದೆ, ನನಗೆ ಕತ್ತಲು ಅನ್ಸಾಯ್ತಾ ಇದೆ, ಜೀವನ ಇಲ್ಲ, ನನ್ ಕೈಲಿ ಆಗೋಲ್ಲ ಅಂತ ಹೇಳ್ತಾರೆ. ಅಜಿತ್ತು ಸತ್ಯಣ್ಣನ ಜೊತೆ ಹೇಳ್ತಾನೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ, ನನಗೆ ಆ ಲಾಡ್ಜ್ ಅವನು ಓನರೇ ಇಲ್ಲ, ಅವನು ದೇಶದಲ್ಲೇ ಇಲ್ಲ, ಆ ಓನರ್ ಇಲ್ವೇ ಇಲ್ಲ, ನನಗೆ ಏನ್ ಮಾಡ್ಲಿ? ಈಗಿರೋನು ಓನರೇ ಅಲ್ಲ, ನಾನು ಏನ್ ಮಾಡೋದು ಸತ್ಯಣ್ಣ ಗೊತ್ತಾಗ್ತಾ ಇಲ್ಲ
ಅದ್ ಅಷ್ಟರಲ್ಲಿ ಫೋನ್ ನಂಬರ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾನೆ. ಕಲೆಕ್ಟ್ ಮಾಡ್ಕೊಂಡು ಇದು ಯಾರ್ಯಾರಿಗೆ ಫೋನ್ ಹೋಗಿದೆ, ಹೇಗೆ ಅನ್ನೋದನ್ನ ಇದನ್ನೆಲ್ಲ ಖಂಡಿತ ಟ್ರ್ಯಾಪ್ ಮಾಡಿ ನನಗೆ ತಕ್ಷಣ ಕೊಡ್ಬೇಕು ಅಂತ ಹೇಳಿ ಮೆಸೇಜ್ ಕೊಡ್ತಾನೆ ಅಜಿತ್. ಸತ್ಯನ ಎಷ್ಟೋ ಸಮಾಧಾನ ಮಾಡ್ತಾರೆ. ಈ ಕಡೆ ಖತರ್ನಾಕು ದೇವ್ಯಾನಿ ಅಶ್ವಿನಿಗೆ ಹೇಳ್ತಾಳೆ, ಪದೇ ಪದೇ ಫೋನ್ ಮಾಡ್ತೀಯಲ್ಲ, ಗೊತ್ತಾಗಲ್ವಾ ನಿನಗೆ ಎಂತ ಸಿಚುವೇಶನ್ ಅಲ್ಲಿ ಇದೀನಿ ಅಂತ ಅರ್ಥ ಮಾಡ್ಕೋಬೇಕು ತಾನೆ. ಆ ಕಡೆಯಿಂದ ಅಶ್ವಿನಿ ಹೇಳ್ತಾಳೆ, ಮೇಡಮ್ ನನಗ್ ಬೇಕಾಗಿರೋದು ಅವಳು ಭೂಮಿ ಓದ್ಲಾ ಇಲ್ವಾ ಅಂತ ಅಷ್ಟೇ ನನಗ್ ಬೇಕಾಗಿರೋ ಸುದ್ದಿ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಎಲ್ಲೋಗ್ತಾಳೆ, ನಾಲಿಂದ ನಡ್ಮನೆಗಷ್ಟೇ, ನಡ್ಮನೆಯಿಂದ ರೂಮ್ಗೆ ಹೋಗಿದ್ದಾಳ ಅಷ್ಟೇ. ಎಲ್ ಬಿಡ್ತಾನೆ ಅಜಿತ್, ಅವನು ಹೆಂಡತಿ ಅಲ್ವ ಎಷ್ಟೇ ಆದ್ರೂ ಕಂಡಿಡ್ದೇ ಹಿಡಿತಾನೆ. ಅಶ್ವಿನಿ ಹೇಳ್ತಾಳೆ, ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಕಂಡಿಡಿಯಕ್ಕಾಗಲ್ಲ, ಓನರು ದೇಶನೇ ಬಿಟ್ಟು ಹೋಗಿದ್ದಾನೆ, ಇಲ್ಲಿ ಇಲ್ವೇ ಇಲ್ಲ ಅವನು. ಜೊತೆಗೆ ನಂಬರ್ನೆಲ್ಲ ಸಿಮ್ಮನ್ನೆಲ್ಲ ನಾನು ಬಿಸಾಕಿದೀನಿ. ಆ ನಂಬರ್ ಹುಡಿಕೊಂಡು ಹೋದ್ರು ಕೂಡ ಲಾಡ್ಜ್ ಹತ್ರಕ್ಕೆ ಹೋಗೋದು. ಇನ್ನು ನಮ್ ಕಡೆಯವರು ಖಂಡಿತ ನಮ್ ಬಗ್ಗೆ ಬಾಯ್ ಬಿಡುವುದೇ ಇಲ್ಲ. ದೇವಿಯಾನಿ ಹೇಳ್ತಾಳೆ, ಅದೇಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯ? ಅಶ್ವಿನಿ ಹೇಳ್ತಾಳೆ, ಹೌದು, ದುಡ್ಡಿನ ಒಳನೆ ಹರಿಸಿದೀನಿ, ತಮಾಷೆನ. ಇಬ್ರು ಈಗ ಮಾತಾಡ್ಕೊಂಡು ಸಮಾಧಾನ ಹೊಂದ್ತಾರೆ. ಈ ಕಡೆ ಅಜಿತ್ತು ಮತ್ತೆ ರೂಮಿಗೆ ಬಂದು ಅವಳನ್ನ ಸಮಾಧಾನ ಮಾಡಕ್ ಕೂರ್ಸ್ಕೊತಾನೆ. ಅಳಬೇಡ ಭೂಮಿ, ಅಳಬೇಡ, ನಾನು ಖಂಡಿತ ನಿನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಸಾಬೀತುಪಡಿಸ್ತೀನಿ. ಅಷ್ಟರಲ್ಲಿ ಸಂಗೀತನೂ ಬರ್ತಾರೆ. ಸಂಗೀತ ಬಂದು ಸಮಾಧಾನ ಮಾಡ್ತಾರೆ. ಅಳಬೇಡ ಭೂಮಿ, ಸಮಾಧಾನ ಮಾಡ್ಕೋ. ಇಲ್ಲಿ ಅದಕ್ಕೆ ಅಜಿತ್ ಹೇಳ್ತಾನೆ, ಅಮ್ಮ ಏನ್ ಮಾಡೋದು ಅನ್ನೋದೇ ತಿಳಿತಾ ಇಲ್ಲ ಅಂತೇಳಿ. ಸಂಗೀತ ಹೇಳ್ತಾರೆ, ಅಲ್ವೋ ಯಾಕಾದ್ರೂ ಆ ರೀತಿ ಚಾಲೆಂಜ್ ಮಾಡುದು, 1 ವಾರ ಸಮಯ ತಗೊಂಡಿದ್ಯಲ್ಲೋ, ನೀನೇನಾದ್ರೂ ಸಾಬೀತುಪಡಿಸಕ್ ಆಗ್ಲಿಲ್ಲ ಅಂದ್ರೆ ಇವಳು ಕಳ್ಕತಿಕ್ಕೋ, ಇವಳನ್ನೇ ಕಳಿಸ್ಬೇಕಾಗುತ್ತೆ ಮನೆ ಬಿಟ್ಟು. ಅವಾಗ ಅವನು ತಲೆ ಮೇಲೆ ಕೈ ಇಟ್ಕೊಳ್ತಾನೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಸಂಗೀತ, ಬೇಜಾರು ಮಾಡ್ಕೊಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಸತ್ಯನೂ ಹಾಗೆ ಹೋಗ್ತಾರೆ. ಇಲ್ಲಿ ಅಜಿತ್ತು ಭೂಮಿನ ಬಿಟ್ಟು 1 ಇಂಚು ಕೂಡ ಕದ್ಲೋದಿಲ್ಲ. ಭೂಮಿ ಅಳಬೇಡ, ಸಮಾಧಾನ ಮಾಡ್ಕೊ, ಖಂಡಿತ ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಭೂಮಿ ಹೇಳ್ತಾಳೆ, ನ್ಯಾಯ ಎಲ್ಲಿದೆ ಸಾಹೇಬ್ರೆ ನ್ಯಾಯ? ಹೆಣ್ಮಕ್ಳ ಮೇಲೆ ಆಗೋ ದೌರ್ಜನ್ಯಕ್ಕೆ ಕೊನೆ 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 ಅಂತ ಹೇಳಿ ಬಟ್ಟೆ ಕಟ್ಕೊಂಡು ನ್ಯಾಯ ದೇವತೆ ನ್ಯಾಯಾಲಯದಲ್ಲಿ ನಿಂತಿದ್ದಾಳಲ್ಲ, ಅದಾ ನ್ಯಾಯ ಸಿಗೋದು? ಎಲ್ಲಿ ಸಾಹೇಬ್ರೆ ನ್ಯಾಯ ಸಿಗೋದು? ಅಯ್ಯೋ, ನಮ್ಮಂತ ಹೆಣ್ಮಕ್ಳೆಲ್ಲ ಈ ಕಳಂಕ ಹೊತ್ಕೊಂಡೇನೆ ಸಾಯೋದು. ನನ್ ಸಾಯ್ಬೇಕು ಸಾಹೇಬ್ರೆ, ನೀವು ಶೂಟ್ ಮಾಡ್ಬಿಡಿ, ಕೊಲೆ ಮಾಡಿ, ನನ್ನ ಕೊಲೆ ಮಾಡಿ ಅಂತೇಳಿ ಕುತ್ತಿಗೆ ಇಸುಕ್ಸ್ಕೊಳಕ್ ಹೋಯ್ತಾಳೆ. ಅಜಿತ್ ಕೂಗ್ಕೊಳ್ತಾನೆ, ಭೂಮಿ ಇನ್ನೊಂದಿನ ಈ ರೀತಿ ಮಾತಾಡಿಯ ನೀನು? ಇಂಥ ಕೆಟ್ಟ ಯಾವತ್ತೂ ಕೂಡ ತಪ್ಪು ಮಾಡ್ಬೇಡ ನೀನು. ನಿನ್ನ ಈ ಅಪವಾದದಿಂದ ಬರ್ಬೇಕು, ನಾನು ತಂದೆ ತತ್ತೀನಿ ನೋಡು, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಅಪ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಇಲ್ಲಿ ಅಜಿತ್ತು ಪ್ರೀತಿಯ ಸಾಂತ್ವನವನ್ನ ಅವಳಿಗೆ ಕೊಡ್ತಾ ಇದ್ದಾನೆ. ನಿಜಕ್ಕೂ ಈ ಸಮಯದಲ್ಲಿ ಗಂಡಿನ ಆಸರೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಈ ಒಂದು ಸಂಚಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಇದೇ ಅಲ್ವಾ ದಾಂಪತ್ಯ ಅಂದ್ರೆ? ಅದೇ ರೀತಿಯಾಗಿ ಅಜಿತ್ ಕೂಡ ಹೆಂಡತಿಗೆ ತನ್ನ ಸಹಧರ್ಮಿಣಿ ಅನ್ನೋ ರೀತಿನಲ್ಲಿಯೇ ಅವಳನ್ನ ಇಂಥ ಕಷ್ಟದ ಸಮಯದಲ್ಲಿ ಅಪ್ಪುಗೆಯ ಆಸರೆಯನ್ನ, ಸಾಂತ್ವನದ ಆಸರೆಯನ್ನ, ಪ್ರೀತಿಯ ಆಸರೆಯನ್ನ ನೀಡಿ ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೆ ಮುಂದೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.